ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ವಾಕ್ಯಕ್ಕೆ ಕಿವಿಗೊಡುವಂತ ಮಕ್ಕಳಾಗಿದ್ದೇವೆ. ನಾವೆಲ್ಲರೂ ದೇವರನ್ನ ಪ್ರೀತಿಸ್ತೇವೆ ಎಂಬುದಾದರೆ ಉತ್ತರ ಏನಿರಬಹುದು? ನೀವು ದೇವರನ್ನ ಪ್ರೀತಿಸ್ತೀರಾ? ಈಗ ದಂಡದಲ್ಲಿದ್ದೀರಿ, ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ, ನೀವು ದೇವರನ್ನ ಪ್ರೀತಿಸ್ತೀರಾ ಅನ್ನೋ ಪ್ರಶ್ನೆಗೆ ನಿಮ್ಮ ಉತ್ತರವೇನು? ಹೌದು, ಪ್ರೀತಿಸುತ್ತಿದ್ದೇವೆ ಎಂಬುದಾಗಿ ಉತ್ತರ ಕೊಡ್ತೇವೆ. ಹೇಗೆ ಕೊಡ್ತೇವೆ? ಜ್ಞಾನ ಶಿಕ್ಷೆಯ ಸಂದರ್ಭದಲ್ಲಿ ಗುರುಗಳು ಕೇಳ್ತಾರೆ, ನೀವು ಸೈತಾನನ್ನು ಬಿಟ್ಟು ಬಿಡುತ್ತೀರೋ? ನೀವು ಆತನ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಿಡುತ್ತೀರೋ? ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೀರೋ? ಹೀಗೆ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗೆ ನಾನು ನಿಮ್ಮನ್ನ ದೇವರನ್ನ ಪ್ರೀತಿಸ್ತೀರಾ ಅಂತ ಕೇಳಿದ್ರೆ ನೀವು ಹೌದು, ನಾನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೀರಿ. ಸಂತೋಷ, ಖಂಡಿತವಾಗಿ ಪ್ರೀತಿಸಬಹುದು. ಆದರೆ ನಾನು ದೇವರನ್ನ ಪ್ರೀತಿಸುತ್ತೇನೆ ಎಂಬುದಾದರೆ ನನಗೆ ಸಂಕೇತವಿರಬೇಕು. ನಾನು ನಿಜವಾಗಿ ದೇವರನ್ನ ಪ್ರೀತಿಸ್ತಾ ಇದ್ದೇನೆ ಎಂಬುದಾದರೆ ನಮಗೆ ಒಂದು ಸಂಕೇತ ಬೇಕು. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ದೇವರ ವಾಕ್ಯ ನಮ್ಮೊಂದಿಗೆ ಬೆರೆಯುತ್ತಾ ಇದೆ. ನೋಡಿ, ಪ್ರೇಷಿತರ ಕಾರ್ಯಕಲಾಪಗಳನ್ನು ನಾವು ತೆಗೆದುಕೊಳ್ಳುವಾಗ ಈ ಪ್ರೇಷಿತರ ಕಾರ್ಯಕಲಾಪಗಳು ನಮಗೆ ದೇವರನ್ನ ತೋರಿಸುತ್ತದೆ. ದೇವರು ಯಾರು, ದೇವರ ಶಕ್ತಿ ಏನು, ಯೇಸು ಕ್ರಿಸ್ತರ ಯಾರು, ರಕ್ಷಣೆ ಎಂದರೆ ಏನು, ಹೀಗೆ ನಾನು ಹೇಗೆ ಜೀವಿಸಬೇಕು, ಪವಿತ್ರಾತ್ಮರನ್ನು ಹೇಗೆ ಪಡೆದುಕೊಳ್ಳಬೇಕು, ಪಡೆದುಕೊಂಡ ಮೇಲೆ ನನ್ನ ಜೀವನ ಏನಾಗುತ್ತದೆ, ಪಡೆದುಕೊಂಡ ಬಳಿಕ ನನ್ನ ಜೀವಿತದಲ್ಲಿ ನಾನು ಪವಿತ್ರಾತ್ಮರನ್ನು ಹೇಗೆ ಅನುಭವಿಸುತ್ತೇನೆ, ಇದೆಲ್ಲವನ್ನ ಪ್ರೇಷಿತರ ಕಾರ್ಯಕಲಾಪ ನಮಗೆ ಕಲಿಸಿಕೊಡುತ್ತದೆ. ದಯವಿಟ್ಟು ಗಮನದಿಂದ ಕೇಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ಹೇಳುತ್ತದೆ, ಭಕ್ತ ವಿಶ್ವಾಸಿಗಳೆಲ್ಲರೂ ಪ್ರೇಷಿತರ ಬೋಧನೆಯನ್ನು ಕೇಳುವುದರಲ್ಲಿ ನಿರತರಾಗಿದ್ದರು. ಮೊದಲನೆಯ ವಾಕ್ಯ. ದೇವರ ಮಕ್ಕಳಾಗಿ ನಾವು ಜೀವಿಸೋದಾದ್ರೆ, ದೇವರನ್ನ ಪ್ರೀತಿಸೋದಾದ್ರೆ ನಾವು ಮಾಡಬೇಕಾಗಿರುವಂತಹ ಕಾರ್ಯ, ಮೊದಲನೆಯ ಕಾರ್ಯ, ಭಕ್ತ ವಿಶ್ವಾಸಿಗಳೆಲ್ಲರೂ ಪ್ರೇಷಿತರ ಬೋಧನೆಯನ್ನು ಕೇಳುವುದರಲ್ಲಿ ನಿರತರಾಗಿದ್ದರು ಎಂಬುದಾಗಿ. ಇದು ನನ್ನ ವಾಕ್ಯವಲ್ಲ, ದೇವರ ವಾಕ್ಯ. ಪ್ರಿಯ, ನಾವು ದೇವರ ವಾಕ್ಯವನ್ನು ಕೇಳುವುದರಲ್ಲಿ ನಿರತರಾಗಬೇಕು. ದೇವರ ವಾಕ್ಯವನ್ನು ಕೇಳಲಿಕ್ಕೆ ನಾವು ನಮ್ಮನ್ನ ಬಿಟ್ಟುಕೊಡಬೇಕು. ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ನಮ್ಮ ಸಮಯವನ್ನು ಕೊಡಬೇಕು. ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ನನ್ನ ಹೃದಯವನ್ನು ತೆರೆಯಬೇಕು. ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ನನ್ನ ಜೀವಿತದ ಪುಟವನ್ನು ತೆಗೆಯಬೇಕು. ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ನಾನು ನನ್ನನ್ನು ಪರಿವರ್ತಿಸಿಕೊಳ್ಳಬೇಕು. ಕ್ರೈಸ್ತರು, ಹೌದು ಪ್ರಿಯರೇ. ನಮ್ಮ ಬದುಕಿನಲ್ಲಿ ನಮಗೆಷ್ಟು ಆಶಾಪಾಶಗಳಿದೆ. ನೋಡಿ, ಒಬ್ಬ ನಿಜವಾದ ಭಕ್ತ ವಿಶ್ವಾಸಿ 11 ಕಾರ್ಯಗಳಲ್ಲಿ ನಿರತನಾಗುತ್ತಾನೆ. ದೇವರನ್ನು ಪ್ರೀತಿಸುವಂತಹ, ದೇವರಿಗಾಗಿ ತನ್ನ ಜೀವಿತವನ್ನು ಸಮರ್ಪಿಸುವಂತಹ, ದೇವರಲ್ಲಿ ಭರವಸೆ ಇಟ್ಟಂತಹ, ದೇವರ ವಾಕ್ಯವನ್ನು ಗ್ರಹಿಸಿ ಅದರಂತೆ ನಡೆಯಲು ಯತ್ನಿಸುವವ, ಹಾಗೂ ದೇವರ ವಾಕ್ಯವನ್ನು ಧ್ಯಾನಿಸಿ ಅದನ್ನು ಪಾಲಿಸಲು ಯತ್ನಿಸುವವ 11 ಕಾರ್ಯಗಳಲ್ಲಿ ನಿರತನಾಗುತ್ತಾನೆ. ಮೊದಲನೆಯ ಕಾರ್ಯ, ಅವನು ಬೋಧನೆಯನ್ನು ಕೇಳುವುದರಲ್ಲಿ ನಿರತನಾಗಿರುತ್ತಾನೆ. ದೇವರ ವಾಕ್ಯವನ್ನು ಕೇಳುವುದರಲ್ಲಿ ನಿರತರಾಗಿದ್ದರು. ನೋಡಿ, ಪ್ರೇಷಿತರಲ್ಲೂ ಪ್ರಭು ಯೇಸು ಸ್ವಾಮಿ ಹೇಳಿದಂತ ಮಾತುಗಳನ್ನು ಕೇಳ್ತಾ ಇದ್ರು, ಬೋಧನೆಗಳನ್ನು ಕೇಳ್ತಾ ಇದ್ರು. ಏನ್ ಹೇಳಿದ್ರೆ ಗಮನ ಕೊಟ್ಟು ಕೇಳ್ತಾ ಇದ್ರು. ಪ್ರಭು ಯೇಸು ಮರಣ ಹೊಂದಿದ ಬಳಿಕ ಪ್ರೇಷಿತರು ಹೇಳುವುದನ್ನ ಮತ್ತೆ ವಿಶ್ವಾಸಿಗಳು ಕೇಳ್ತಾ ಇದ್ರು. ರಾತ್ರಿ ಎಲ್ಲ ಕೇಳ್ತಾ ಇದ್ರು, ಗುಹೆಗಳಲ್ಲಿ ಹೋಗಿ ಕೇಳ್ತಾ ಇದ್ರು, ಅವಿತುಕೊಂಡು ಕೇಳ್ತಾ ಇದ್ರು. ಅಂದ್ರೆ ದೇವರ ವಾಕ್ಯವನ್ನ, ಪ್ರೇಷಿತರ ಬೋಧನೆಯನ್ನು ಕೇಳುವುದರಲ್ಲಿ ಅವರು ನಿರತರಾಗಿದ್ದರು. ಪ್ರಿಯರೇ, ನಾವು ನಿರತರಾಗಬೇಕು. ನಾವು ಯೇಸುವಲ್ಲಿ ಭರವಸೆ ಇಟ್ಟಿದ್ದೇವೆ ಎಂಬುದಾದರೆ, ನಾವು ನಿಜವಾಗಿ ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯವನ್ನು ಕೇಳುವುದರಲ್ಲಿ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಯಾಕಂದ್ರೆ ದೇವರ ವಾಕ್ಯವನ್ನು ಕೇಳುವಾಗ ಆ ವಾಕ್ಯ ನಮ್ಮಲ್ಲಿ ಜೀವವನ್ನು ಕೊಡುತ್ತದೆ. ದೇವರ ವಾಕ್ಯವನ್ನು ಕೇಳುವಾಗ, ಅದನ್ನು ಗ್ರಹಿಸಿಕೊಳ್ಳುವಾಗ ಆ ವಾಕ್ಯ ನಮಗೆ ಬಿಡುಗಡೆಯನ್ನು ಕೊಡುತ್ತದೆ. ದೇವರ ವಾಕ್ಯವನ್ನು ಕೇಳುವಾಗ, ಅದನ್ನು ನಮ್ಮ ಸ್ವಂತವಾಗಿಸಿಕೊಳ್ಳುವಾಗ ಆ ವಾಕ್ಯ ನಮ್ಮನ್ನು ಶುದ್ಧ ಹೃದಯಗಳನ್ನಾಗಿ ಮಾರ್ಪಡಿಸುತ್ತದೆ. ದೇವರ ವಾಕ್ಯವನ್ನು ಕೇಳುವಾಗ, ಆ ವಾಕ್ಯವನ್ನು ಕೇಳಿ ನಾವು ಅದರಂತೆ ನಡೆಯುವಾಗ ದೇವರ ವಾಕ್ಯವು ನಮ್ಮ ನಡೆಗೆ ದಾರಿದೀಪವಾಗುತ್ತದೆ. ಪ್ರೀಸರು, ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಾವು ಚಿಂತಿಸಬೇಕು. ನಾವು ತುಂಬಾ ಆಳವಾಗಿ ಚಿಂತಿಸಬೇಕು. ಎರಡನೆಯದಾಗಿ, ಒಬ್ಬ ವಿಶ್ವಾಸಿಯ ಸ್ವಭಾವ ಏನಂದ್ರೆ ಅನ್ಯೋನ್ಯವಾಗಿ ಬಾಳಬೇಕು. ಎರಡನೇದಾಗಿ ವಾಕ್ಯ ಹೇಳ್ತಾ ಇದೆ, ಅನ್ಯೋನ್ಯವಾಗಿ ಬಾಳುತ್ತಿದ್ದರು. ನೋಡಿ, ಅವರಲ್ಲಿ ಯಾವ ಕಚ್ಚಾಟಗಳು, ಯಾವ ಮನಸ್ತಾಪಗಳು, ಯಾವ ಹೋರಾಟಗಳು, ಕೂಗಾಟಗಳು, ಕಿರಿಚಾಟಗಳು ಯಾರೂ ಇರಲಿಲ್ಲ. ಪ್ರೇಷಿತರಲ್ಲಿ ಇರಲಿಲ್ಲ.
ಯೇಸುಸ್ವಾಮಿ ಇರುವಾಗಲೂ ಸಹ ಇರಲಿಲ್ಲ, ಹಾಗೂ ಯೇಸುಸ್ವಾಮಿ ಸತ್ತ ಬಳಿಕವೂ ಸಹ ಇರಲಿಲ್ಲ. ಅನ್ಯೋನ್ಯವಾಗಿದ್ದರೆ, ಈಗ ನೋಡಿ, ನೀವಿದ್ದೀರಿ, ನಿಮ್ಮ ಪ್ರಾರ್ಥನಾ ತಂಡವಿದೆ, ನಿಮ್ಮ ವಿಚಾರಣೆ ಇದೆ, ವಿಶ್ವಾಸಿಗಳಾಗಿದ್ದೀರಿ. ಎಷ್ಟು ಜನ ನಾವು ಅನ್ಯೋನ್ಯಗಳಾಗಿದ್ದೇವೆ? ಒಬ್ಬರನ್ನೊಬ್ಬರು ನೋಡಿ ಎಷ್ಟು ಜನ ಪ್ರೀತಿಸ್ತಾ ಇದ್ದೇವೆ? ಒಬ್ಬರನ್ನೊಬ್ಬರು ನೋಡಿ ಎಷ್ಟು ಜನ ಸಹಿಸಿಕೊಡ್ತಾ ಇದ್ದೇವೆ? ಒಬ್ಬರನ್ನೊಬ್ಬರು ನೋಡಿ ಎಷ್ಟು ಜನ ಪರಸ್ಪರ ಅನ್ಯೋನ್ಯತೆಯಲ್ಲಿ ಇರ್ತಾ ಇದ್ದೇವೆ? ದೂಷಣೆಯಂತೆ ಅವರ ಬಗ್ಗೆ ಇವರ ಬಗ್ಗೆ ಹೇಳೋಣ, ಅವರು ಹಾಗೆ ಹೇಳಿದ್ರು, ಇವರು ಹೀಗೆ ಹೇಳಿದ್ರು, ಅವರು ಅದನ್ನ ಮಾಡಿದ್ರು, ಇವರು ಇದನ್ನ ಮಾಡಿದ್ರು. ಅನ್ಯೋನ್ಯತೆ ಇಲ್ಲ, ಕೇವಲ ಒಡುಕುಗಳು. ನೋಡಿ, ಕೆಲವರು ಬಂದು ಚಾಡಿ ಹೇಳುವಾಗ ಚಾಡಿಯನ್ನು ಸತ್ಯ ಎಂದು ನಾವು ನಂಬ್ತೇವೆ. ಅಸೂಯೆಯಿಂದ ಆಗಬಹುದು, ಕೆಟ್ಟ ಮನೋಭಾವನೆಯಿಂದ ಆಗಬಹುದು. ನೋಡಿ, ಒಬ್ಬ ಮನುಷ್ಯನಲ್ಲಿ ಕೆಟ್ಟದ್ದು ಬರುವಾಗ ಅವನು ಬಂದು ಮತ್ತೊಬ್ಬನ ಬಗ್ಗೆ ತಪ್ಪಾಗಿ ಮಾತನಾಡುತ್ತಾನೆ, ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುತ್ತಾನೆ, ನನ್ನ ಬಗ್ಗೆ ತಪ್ಪಾಗಿ ಮಾತನಾಡುತ್ತಾನೆ, ನಾನು ಮತ್ತೊಬ್ಬರ ಬಗ್ಗೆ ತಪ್ಪಾಗಿ ಮಾತನಾಡುತ್ತಾನೆ. ಇವಾಗ ನಾನು ದೇವರ ವಾಕ್ಯದಲ್ಲಿ ನಿರತನಾಗದೆ ಇರುವಾಗ, ದೇವರ ವಾಕ್ಯವನ್ನು ನನ್ನ ಜೀವಿತದಲ್ಲಿ ನಾನು ಅಳವಡಿಸಿಕೊಳ್ಳದೆ ಹೋಗುವಾಗ, ಮತ್ತೊಬ್ಬನು ಹೇಳುವುದೇ ಸತ್ಯ ಎಂದು ನಾನು ಪರಿಪಾಲಿಸುತ್ತೇನೆ. ಇವತ್ತು ಸುಳ್ಳಿಗೆ ತುಂಬ ಶಕ್ತಿ, ಸತ್ಯಕ್ಕೆ ತುಂಬ ಕಷ್ಟ. ಅನ್ಯೋನ್ಯವಾಗಿ ನಾವು ಬಾಳಬೇಕು. ಪ್ರಾರ್ಥನಾ ತಂಡ ಎಂದರೆ ಒಂದು ಸಹಭಾಗ್ಯ ಅಂಗವಾಗಿ ನಾವು ಬಾಳಬೇಕು. ಪ್ರಾರ್ಥನಾ ತಂಡ, ಈಗ ನೀವು ಪ್ರಾರ್ಥನಾ ತಂಡವಾಗಿದ್ದೀರಿ, ವಿಶ್ವಾಸಿಗಳಾಗಿದ್ದೀರಿ, ವಿಶ್ವಾಸಿಗಳ ಸಮೂಹದಲ್ಲಿದ್ದೀರಿ, ವಿಚಾರಣೆಯಲ್ಲಿದ್ದೀರಿ. ಅನ್ಯೋನ್ಯವಾಗಿ ಹೇಗೆ ಬಾಳ್ತಾ ಇದ್ದೇನೆ? ನಾನು ಹೇಗೆ ಅನ್ಯೋನ್ಯವಾಗಿ ಬಾಳ್ತಾ ಇದ್ದೇನೆ? ನನ್ನ ಮಾತಿನಿಂದ, ನನ್ನ ನಡೆಯಿಂದ, ನನ್ನ ನುಡಿಯಿಂದ, ನನ್ನ ಚಿಂತನೆಯಿಂದ ನಾನು ಯಾವ ವಿಧದಲ್ಲಿ ಈ ಅನ್ಯೋನ್ಯತೆಯನ್ನು ನಾನು ಒಡೆದು ಹಾಕ್ತಾ ಇದ್ದೇನೆ? ಅಸೂಯೆಯಿಂದಲೂ ಅಥವಾ ಕೆಟ್ಟತಿಂದಲೂ ಯಾವ ತನದಲ್ಲಿ ನಾನು ನನ್ನ ಸಭೆಯನ್ನ, ನನ್ನ ವಿಚಾರಣೆಯನ್ನ, ನನ್ನ ನೆರೆಯವರನ್ನ, ನನ್ನ ಕುಟುಂಬವನ್ನ ನಾನು ಹೇಗೆ ಡ್ಯಾಮೇಜ್ ಮಾಡ್ತಾ ಇದ್ದೇನೆ ಎಂಬುದನ್ನು ನಾವು ಚಿಂತಿಸಬೇಕು. ಮೂರನೆಯದಾಗಿ ಇಲ್ಲಿ ವಾಕ್ಯ ಹೇಳುತ್ತದೆ, ರೊಟ್ಟಿ ಮುರಿಯುವ ಸಹ ಭೋಜನದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದರು, ಹಾಗೂ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸುತ್ತಾ ಇದ್ದರು. ಯಾರು? ಇದು ವಿಶ್ವಾಸಿಯ ಪಾತ್ರ. ರೊಟ್ಟಿ ಮುರಿಯುವ ಕಾರ್ಯ ಪವಿತ್ರ ಬಲಿಪೂಜೆಯನ್ನು ಕುರಿತು ಹೇಳುತ್ತದೆ. ಇಂದಿಗೆ ನಮಗೆ ಪವಿತ್ರ ಬಲಿಪೂಜೆಯಲ್ಲಿ ನಾವು ರೊಟ್ಟಿ ಮುರಿಯುವ ಕಾರ್ಯವನ್ನು ನಾವು ನೋಡುತ್ತೇವೆ. ಮತ್ತೆ ಅದರಲ್ಲಿ ನೋಡುವಾಗ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸುತ್ತಾ ಇದ್ದರು. ನಾವೆಷ್ಟು ಜನ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸುತ್ತಾ ಇದ್ದೇವೆ? ಎಷ್ಟು ಜನರಿಗೆ ನಮಗೆ ಪ್ರಾರ್ಥನಾ ಕೂಟಗಳಲ್ಲಿ ಆಸಕ್ತಿ ಇದೆ? ಎಷ್ಟು ಜನ ಪ್ರಾರ್ಥನಾ ಕೂಟಗಳಲ್ಲಿ ಹೋಗಬೇಕು, ನಾನು ನನ್ನ ಊರಿಗಾಗಿ ಪ್ರಾರ್ಥಿಸಬೇಕು, ನನ್ನ ಜನತೆಗಾಗಿ ಪ್ರಾರ್ಥಿಸಬೇಕು, ದೇಶಕ್ಕಾಗಿ ಪ್ರಾರ್ಥಿಸಬೇಕು, ನನ್ನ ವಿಚಾರಣೆ ಗುರುಗಳಿಗಾಗಿ ಪ್ರಾರ್ಥಿಸಬೇಕು, ಯುವಕ ಯುವತಿಯರಿಗಾಗಿ ಪ್ರಾರ್ಥಿಸಬೇಕು, ನನ್ನ ತಂಡಕ್ಕಾಗಿ ಪ್ರಾರ್ಥಿಸಬೇಕು, ಈ ದೇಶಕ್ಕಾಗಿ ಪ್ರಾರ್ಥಿಸಬೇಕು, ರೋಗಿಗಳಿಗಾಗಿ ಪ್ರಾರ್ಥಿಸಬೇಕು, ಎಲ್ಲ ಹೋರಾಟಗಳಿಗಾಗಿ ಪ್ರಾರ್ಥಿಸಬೇಕು, ಯುದ್ಧಗಳಿಗಾಗಿ ಪ್ರಾರ್ಥಿಸಬೇಕು. ಯಾವ ವಿಧದಲ್ಲಿ ನಮ್ಮ ಪ್ರಾರ್ಥನೆಗಳಾಗಿದೆ? ಪ್ರಿಯ, ನಾವು ಪ್ರಾರ್ಥಿಸಬೇಕು. ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸುವುದು ನಾವು ಪರರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ, ಭಿನ್ನ ಪ್ರಾರ್ಥನೆ ಮಾಡುವುದಕ್ಕಾಗಿ. ಇದನ್ನೇ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ನಾಲ್ಕನೇದಾಗಿ ನಾವು ನೋಡುವುದಾದ್ರೆ ವಾಕ್ಯ ಹೇಳ್ತದೆ, ಪ್ರೇಷಿತರ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತಿದ್ದವು. ನೋಡಿ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟ ಕಾರಣ, ದೇವರ ವಾಕ್ಯದಲ್ಲಿ ವಿಶ್ವಾಸವಿಟ್ಟ ಕಾರಣ, ಅನ್ಯೋನ್ಯತೆಯಲ್ಲಿ ಜೀವಿಸುವ ಕಾರಣ, ಸಹಭೋಜನದಲ್ಲಿ ಒಂದಾದ ಕಾರಣ, ಅವರು ಪ್ರಾರ್ಥನೆಯಲ್ಲಿ ಮಗ್ನರಾದ ಕಾರಣ, ಪ್ರಾರ್ಥಿಸುತ್ತಿದ್ದಂಥ ಕಾರಣ ಏನು ನಡೆಯುತ್ತಾ ಇತ್ತು? ಅಲ್ಲಿ ಅದ್ಭುತಗಳು ನಡೆಯುತ್ತಾ ಇದ್ದವು, ಸೂಚಕ ಕಾರ್ಯಗಳು ನಡೆಯುತ್ತಾ ಇದ್ದವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನಾವು ಸುಮ್ಮನೆ ಪ್ರಾರ್ಥನೆ ಅಂದರೆ ಏನೋ ಒಂದು ಕೈ ತಟ್ಟಿ ಗುರುಗಳು ಹೇಳಿದ್ರು ಅಥವಾ ಬ್ರದರ್ ಹೇಳಿದ್ರು ಅಥವಾ ನಮಗೆ ಒಂದು ಆರ್ಡರ್ ಬಂದಿದೆ, ನಮ್ಮ ಕುಟುಂಬಗಳಲ್ಲಿ ನಮ್ಮ ವಿಚಾರಣೆಯಲ್ಲಿ ಒಂದು ಪ್ರಾರ್ಥನಾ ತಂಡವನ್ನು ನಾವು ಮಾಡಬೇಕು, ಪ್ರಾರ್ಥಿಸಬೇಕು ಅಂತ ಒಂದು ಆರ್ಡರ್ ಬಂದಿದೆ, ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಬರಲಿಲ್ಲ ಅಂದ್ರೆ ಅಲ್ಲಿ ಪೌಲ್ ಬ್ರದರ್ ನಮಗೆ ಹೋರಾಟ ಮಾಡ್ತಾರೆ ಅಥವಾ ಫಾದರ್ ಕೇಳ್ತಾರೆ, ನಾವು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕಾಗಿ ಬರೋಣ, ತೊಂದರೆ ಇಲ್ಲ, ಹೋಗಿ ಮ್ಯೂಟ್ ಮಾಡಿ ಕೂತ್ಕೊಂಡ್ರೆ ಆಯ್ತು, ನಮ್ಮ ಕೆಲಸ ಮಾಡಿದ್ರೆ ಆಯ್ತು, ತೊಂದರೆ ಇಲ್ಲ. ಇಲ್ಲ, ತಪ್ಪು. ಸೂಚಕ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ನಾನು ಮಾಡಬೇಕಾದ್ರೆ ಈ ಮೇಲೆ ಬಂದಂತಹ, ನಮಗೆ ನಾವು ಕೇಳಿದಂತಹ ವಾಕ್ಯಗಳನ್ನು ನಾವು ಅನುಸರಿಸಬೇಕು. ಆಗ ನಿಮ್ಮ ಪ್ರಾರ್ಥನಾ ತಂಡದಲ್ಲಿ, ನಿಮ್ಮ ವಿಚಾರಣೆಯಲ್ಲಿ, ನೀವು ಪ್ರಾರ್ಥಿಸುವಂತಹ ಸ್ಥಳಗಳಲ್ಲಿ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಡೆಯುತ್ತದೆ. ಯಾಕೆಂದ್ರೆ ಅದನ್ನು ನಡೆಸುವ ದೇವರಾಗಿದ್ದಾರೆ, ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ, ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಆದ್ರಿಂದ ನಮ್ಮ ಪ್ರಾರ್ಥನೆಗಳು ಕಾಟಾಚಾರವಾಗಿದ್ದರೆ ಯಾವ ಅದ್ಭುತವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ವಿಚಾರಣೆಯಲ್ಲೆಲ್ಲ ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿಯೇ ನಮಗೆ ಅದ್ಭುತವನ್ನು ಕಾಣಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿಯೇ ದೂಷಣೆ, ನಮ್ಮಲ್ಲಿಯೇ ಕೊರತೆ, ನಮ್ಮಲ್ಲಿಯೇ ಪರರ ಬಗ್ಗೆ ಅಪದೂರು, ನಮ್ಮಲ್ಲಿಯೇ ಚಾಡಿ, ನಮ್ಮಲ್ಲಿಯೇ ಇರ್ತದೆ. ಈಗ ಮತ್ತೊಬ್ಬರಲ್ಲಿ ಅದ್ಭುತ ಕಾರ್ಯವಾಗಿ ನೋಡ್ಲಿಕ್ಕೆ ಸಾಧ್ಯ? ಖಂಡಿತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನೋಡ್ಬೇಕಾದ್ರೆ ಜನರು ಏನ್ ಮಾಡ್ತಾ ಇದ್ರು? ಅಲ್ಲಿ ವಾಕ್ಯ ಹೇಳ್ತದೆ, ಈ ಅದ್ಭುತ ಕಾರ್ಯಗಳನ್ನು ನೋಡುವಾಗ ಜನರು ಭಯಭ್ರಾಂತರಾಗ್ತಾ ಇದ್ರಂತೆ. ಹೌದು, ಇವತ್ತಿಗೂ ನೋಡಿ ಕೆಲವು ಅದ್ಭುತಗಳನ್ನು ನೋಡುವಾಗ ಭಯಭ್ರಾಂತರಾಗ್ತೇವೆ. ಅಯ್ಯೋ, ಎಂಥ ಅದ್ಭುತ, ಅಯ್ಯೋ ಇದೆಂಥ ಅದ್ಭುತ. ನಮ್ಮ ಪ್ರಾರ್ಥನಾ ತಂಡದಲ್ಲಿ ಪ್ರಾರ್ಥಿಸುವಾಗ ಒಂದು ಸಹೋದರ ಜೋಸೆಫ್ ಎಂಬುದಾಗಿ, ಅವರು ಬೆಂಗಳೂರಿನಲ್ಲಿರುವವರು. ಆಕೆ ಪತ್ನಿ ಹಿಂದೂ ಸಹೋದರಿ, ಆಕೆ ಕ್ರೈಸ್ತಳಾಗಿ
ಈ ಸಹೋದರನಾದ ಜೋಸೆಫನ್ನ ವಿವಾಹವಾಗ್ತಾರೆ. ವಿವಾಹವಾಗಿ ಅವರಿಗೆ ಮಕ್ಕಳಾಗಿ, ಈಗ ಮಗನಿಗೆ ಸುಮಾರು 13 ವರ್ಷ ಪ್ರಾಯವಾಯಿತು. ಕಳೆದ ದಿನದಲ್ಲಿ ಏನು ಸಂಭವ, ಆಕೆಗೆ ತುಂಬ ಅನಾರೋಗ್ಯಕ್ಕೆ ಹೋದಳು. ಆಕೆ ತುಂಬ ಅನಾರೋಗ್ಯಕ್ಕೆ ಹೋಗುವಾಗ ಅವಳ ಕ್ರಿಟಿಕಲ್ ಕಂಡೀಷನ್ ತುಂಬ ಸಮಸ್ಯೆ ಆಯಿತು. ಬೇಕಾದ್ರೆ ನೀವು ಆ ಜೋಸೆಫ್ನನ್ನೇ ಕೇಳ್ಬೋದು, ನಾನು ನಿಮಗೆ ನಂಬರ್ ಕೊಡ್ತೇನೆ. ಆ ಕ್ರಿಟಿಕಲ್ ಸಂದರ್ಭಗಳು ಬರಬೇಕಾದ್ರೆ ಆಸ್ಪತ್ರೆಗೆ, ಮಂಡ್ಯದ ಗೌರ್ಮೆಂಟ್ ಆಸ್ಪತ್ರೆಗೆ ಸೇರಿಸಿದ್ರು. ಅವರ ತಂಗಿಯೇನೋ ಅಕ್ಕನ ಯಾರೋ ಇದ್ದಾರೆ ಎಂಬುದಾಗಿ. ಪ್ರಿಯರೇ, ಆಸ್ಪತ್ರೆಯಲ್ಲಿ ಸೇರಿಸುವಾಗ ಡಾಕ್ಟರ್ ಹೇಳಿದ್ರು, ಇವರಿಗೆ ಒಂದು ಗೆಡ್ಡೆ ಇದೆ ಹೊಟ್ಟೆಯಲ್ಲಿ, ಆಗ ಹೊಟ್ಟೆಯನ್ನ ಶಸ್ತ್ರಚಿಕಿತ್ಸೆ ಮಾಡಬೇಕು. ಆ ಶಸ್ತ್ರಚಿಕಿತ್ಸೆ ಮಾಡಿ ಆ ಗೆಡ್ಡೆಯನ್ನು ತೆಗೆಯಬೇಕು, ಇಲ್ಲಾಂದ್ರೆ ಅವಳ ಪ್ರಾಣಕ್ಕೆ ಆಪತ್ತು ಎಂಬುದಾಗಿ. ಲಕ್ಷಗಟ್ಟಲೆ ಹಣ ಖರ್ಚು ಮಾಡಬೇಕು. ಹಣವಿಲ್ಲ, ಹಣದ ಸಮಸ್ಯೆ, ಸಾಲದ ಸಮಸ್ಯೆ. ಆದರೆ ವಿಶ್ವಾಸಿಯಾದಂತಹ ಜೋಸೆಫ್, ವಿಶ್ವಾಸದಲ್ಲಿ ಕೊರತೆ ಇರುವಂತಹ ಪತ್ನಿ ಇನ್ನೊಂದು ಕಡೆ. ಹೇಗೋ ಈ ಕೊನೆಗೆ ನಾವು ಪ್ರಾರ್ಥನಾ ತಂಡದವರೆಲ್ಲರೂ ಅವರಿಗಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದೆವು. ಆ ಮಗನ ಪತ್ನಿಗಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದೆವು. ತಂಡದವರೆಲ್ಲರೂ ಪ್ರಾರಂಭಿಸಿದೆವು ಪ್ರಾರ್ಥನೆ ಮಾಡಲಿಕ್ಕೆ. ಪ್ರತಿದಿನ 5 ಗಂಟೆಯಿಂದ 6:45 ತನಕ ತಂಡದ ಪ್ರಾರ್ಥನೆ ಇರುತ್ತದೆ. ಹೀಗೆ ಪ್ರಾರ್ಥಿಸಿ ಹೋಗುವಾಗ ಮಾರನೇ ದಿನವಾಯಿತು. ಮಾರನೇ ದಿನ ಮಧ್ಯಾಹ್ನ ವೈದ್ಯರು ಊಟಕ್ಕೆ ಹೋದರು. ಈಕೆ ಬೆಡ್ನಲ್ಲಿದ್ದಾಳೆ. ಪ್ರಿಯರೇ, ಹೀಗೆ ಬೆಡ್ನಲ್ಲಿರುವಾಗ ಈಕೆಗೆ ಹೊಟ್ಟೆಯ ನೋವು, ಹೊಟ್ಟೆಯ ಅಡಿಯ ಭಾಗದಲ್ಲಿ ನೋವು ಪ್ರಾರಂಭವಾಗಿತ್ತು. ವೈದ್ಯರು ಹೇಳಿದರು, ಇಲ್ಲ, ಇವಳಿಗೆ ತಕ್ಷಣದಲ್ಲಿ ಆಪರೇಷನ್ ಮಾಡಬೇಕು, ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕು, ಗೆಡ್ಡೆಯನ್ನು ತೆಗೆಯಬೇಕು ಎಂಬುದಾಗಿ. ಏನು ಮಾಡುವುದು? ವೈದ್ಯರು ಊಟಕ್ಕೆ ಹೋಗ್ಬಿಟ್ರು. ಈಕೆ ಒಬ್ಬಳೇ ಇದ್ದಾರೆ, ನರ್ಸ್ ಮಾತ್ರ ಇದ್ದಾರೆ. ಕರೆದ್ರು ಸಹ ಅವರು ಸಹ ಹೊರಗೆ ಹೋಗಿದ್ದಾರೆ. ನರ್ಸು ಹೊರಗೆ ಹೋಗಿರುವ ಕಾರಣ ಕರೆದ್ರೆ ಬರ್ತಾ ಇಲ್ಲ. ಪ್ರಿಯರೇ, ಆ ಕ್ಷಣದಲ್ಲಿ ನಡೆದಂತಹ ಘಟನೆ, ಆಕೆಗೆ ಶಸ್ತ್ರಚಿಕಿತ್ಸೆ ಆಗಲಿಲ್ಲ ವೈದ್ಯರಿಲ್ಲದ ಕಾರಣವಾಗಿ. ಅವಳು ಯೇಸುವೆ ಯೇಸುವೆ ಎಂದು ಕೂಗಿ ಕರೆಯುವಾಗಲೋ, ಅಥವಾ ಆಕೆಯು ತನ್ನ ಹೃದಯದಲ್ಲಿ ಯೇಸುವನ್ನು ಕರೆಯುವಾಗಲೋ, ಈ ಸಹೋದರನು ಯೇಸುವೆ ಯೇಸು ಎಂದು ಪ್ರಾರ್ಥಿಸುವಾಗ ನಡೆದ ಸಂಭವ ಏನೆಂದರೆ, ಅವನ ಆ ಗರ್ಭ ಪಾತ್ರೆಯಿಂದ, ಆಕೆಯ ಹೊಟ್ಟೆಯಿಂದ ಅಲ್ಲ, ಅಥವಾ ಮಲವಿಸರ್ಜನೆಯಿಂದ ಅಲ್ಲ, ಆಕೆಯ ಗರ್ಭದ ಆ ಪಾತ್ರೆಯಿಂದ ಆ ದೊಡ್ಡದಾದಂತಹ ಸುಮಾರು 8-9 ಇಂಚು ದಪ್ಪವಾದಂತಹ ಗೆಡ್ಡೆ ಗರ್ಭದ ಆ ಪಾತ್ರೆಯಿಂದ ಹೊರಬಂತು. ಕ್ರೈಸ್ತರು ತಾನಾಗಿ ಹೊರಬಂತು. ಕೂಗುವಾಗ ವೈದ್ಯರೆಲ್ಲರೂ ಓಡಿ ಬಂದರು. ಏನೆಂದು ನೋಡಿದರೆ, ಆಕೆಯ ಗರ್ಭ ಪಾತ್ರೆಯಿಂದ ಇಷ್ಟು ದೊಡ್ಡದಾದ ಒಂದು 9 ಇಂಚು ಗಾತ್ರದ ಒಂದು ಉಂಡೆ ಗೆಡ್ಡೆ. ಕ್ರೈಸ್ತರು ಪ್ರಿಯರೇ, ಎಲ್ಲರೂ ಭಯಭ್ರಾಂತರಾದರು. ಅದನ್ನ ಫೋಟೋ ಹಿಡಿದು ನಮಗೆ ಗ್ರೂಪಿನಲ್ಲಿ ಕಳಿಸಿದರು. ನಮಗೆ ತೋರಿಸಿದ್ರು, ಬ್ರದರ್, ಶಸ್ತ್ರಚಿಕಿತ್ಸೆ ಇಲ್ಲದೆ, ಆಪರೇಷನ್ ಇಲ್ಲದೆ, ಹೊಟ್ಟೆಯನ್ನು ಕೊಯ್ಯದೆ ಅಥವಾ ಗುದದ್ವಾರದಲ್ಲಿ ಬರದೆ ಆ ಗರ್ಭ ಪಾತ್ರೆಯಿಂದ ಈ ಗೆಡ್ಡೆ ಹೊರ ಬಂದಿದೆ ಬ್ರದರ್. ವೈದ್ಯರು ಆಶ್ಚರ್ಯಚಕಿತರಾಗಿದ್ದಾರೆ. ಇದು ಹೇಗೆ ಸಂಭವಿಸುತ್ತೆ ಎಂದು ಗೊತ್ತಿಲ್ಲ. ಆಪರೇಷನ್ ಮಾಡದೆ ಯಾವ ಕಾರಣಕ್ಕೂ ಈ ಗೆಡ್ಡೆ ಹೊರಬರಲು ಸಾಧ್ಯವಿಲ್ಲ. ಇದು ಹೇಗೆ ಸಂಭವಿಸಿತು ಎಂಬುದಾಗಿ ಆಶ್ಚರ್ಯ ಪಡ್ತಾ ಇದ್ದಾರೆ, ಭಯಭ್ರಾಂತರಾದರು ಎಂಬುದಾಗಿ ಸಾಕ್ಷಿ. ಪ್ರಿಯರೇ, ಇದು ಸತ್ಯ ಘಟನೆ. ಕಾರಣ ವಿಶ್ವಾಸ. ಭಯಭ್ರಾಂತರಾದರು, ಅದ್ಭುತಗಳನ್ನು ಕಂಡು ಭಯಭ್ರಾಂತರಾದರು. ಹೇಗೆ ಈ ಜೋಸೆಫನ ಪತ್ನಿಯ ಈ ಒಂದು ಅದ್ಭುತವನ್ನು ಕಂಡು ವೈದ್ಯರು, ದಾದಿಯರು, ಅಲ್ಲಿರುವಂತಹ ಆಸ್ಪತ್ರೆಯಲ್ಲಿರುವಂತಹ ಎಲ್ಲರೂ ಸಹ ಭಯಭ್ರಾಂತರಾದರು. ಇದು ಹೇಗೆ ಸಂಭವಿಸಿತು ಎಂಬುದಾಗಿ. ಕಾರಣ ಪ್ರಾರ್ಥನಾ ತಂಡದ ಪ್ರಾರ್ಥನೆ, ಭಕ್ತ ವಿಶ್ವಾಸಿಗಳ ಪ್ರಾರ್ಥನೆ. ಹೀಗಿರುವಾಗ ನನ್ನ ಸಹೋದರಿಯೇ, ನೀನು ಪ್ರಾರ್ಥನಾ ತಂಡದಲ್ಲಿರುವ ನೀನು ಹೇಗೆ ಪ್ರಾರ್ಥಿಸುತ್ತಿರುವೆ? ನಿನ್ನ ವಿಚಾರಣೆಯಲ್ಲಿರುವವರಿಗಾಗಿ ಅಥವಾ ನಿನ್ನ ನೆರೆಯವರಿಗಾಗಿ ನೀನು ಹೇಗೆ ಪ್ರಾರ್ಥಿಸುತ್ತಿರುವೆ? ಕೇವಲ ಪ್ರಾರ್ಥಿಸುವಾಗ ಮ್ಯೂಟ್ ಮಾಡಿಕೊಂಡು, ಟಿವಿ ನೋಡಿಕೊಂಡು, ಅಡಿಗೆ ಮಾಡಿಕೊಂಡು, ಗುಡಿಸ್ಕೊಂಡು, ಒರೆಸ್ಕೊಂಡು, ಮಾತಾಡಿಕೊಂಡು, ಕೊನೆಗೆ ಅಲ್ಲೇಲುಯ್ಯ ಅಂದಾಗ ಬರೀ ಒಂದು ಅಲ್ಲೇಲುಯ್ಯ ಹೇಳಿ, ಆಮೇಲೆ ಅಂದಾಗ ಒಂದು ಆಮೇಲೆ ಹೇಳಿ, ನಾನು ಪ್ರಾರ್ಥನೆಗೆ ಬಂದಿದ್ದೆ ಅಂತೇಳಿ ಅಟೆಂಡೆನ್ಸ್ ಹಾಕಿ ನೀವು ಮ್ಯೂಟ್ ಮಾಡಿ ಕೂತ್ಕೊಂಡ್ರೆ ಪ್ರಾರ್ಥನೆಯಲ್ಲಿ ಅದು ಎಷ್ಟು ವಂಚನೆ ಎಂಬುದನ್ನು ಚಿಂತಿಸಿ ನೋಡು ನನ್ನ ಸಹೋದರನೇ, ಸಹೋದರಿಯೇ. ಚಿಂತಿಸಿ ನೋಡು. ಮತ್ತೆ ಈ ವಿಶ್ವಾಸಿಯ ಪಾತ್ರ ಏನು ಎಂಬುದಾದರೆ ವಾಕ್ಯ ಹೇಳುತ್ತದೆ, ಭಕ್ತ ವಿಶ್ವಾಸಿಗಳೆಲ್ಲರೂ ಅನ್ಯೋನ್ಯವಾಗಿ ಬಾಳುತ್ತಾ ಇದ್ದರು. ಅನ್ಯೋನ್ಯವಾಗಿ ಇದ್ದರು. ಅದರಿಂದಲೇ ಅದ್ಭುತ ಕಾರ್ಯಗಳು ನಡೀತಾ ಇತ್ತು. ಒಬ್ಬರನ್ನು ಕಂಡ್ರೆ ಹೊಟ್ಟೆ ಕಿಚ್ಚು, ಇನ್ನೊಬ್ಬರನ್ನು ಕಂಡ್ರೆ ಹೊಟ್ಟೆ ಕಿಚ್ಚು. ಅವ್ರಿಗೂ ಮಾತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಬರೋದು, ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬರೋದಿಲ್ವಾ? ಅವ್ರು ಮಾತ್ರನಾ, ನನಗೆ ಜಪಸರ ಮಾಡ್ಲಿಕ್ಕೆ ಬರೋದಿಲ್ವಾ? ಅವ್ರಿಗೆ ನನಗೆ ಸ್ತುತಿ ಮಾಡ್ಲಿಕ್ಕೆ ಬರೋದಿಲ್ವಾ? ನನಗೆ ಪ್ರಬೋಧನೆ ಮಾಡ್ಲಿಕ್ಕೆ ಬರೋದಿಲ್ವಾ? ಅವ್ರಿಗೆ ಮಾತ್ರ ಬರೋದು. ಈ ಎಲ್ಲ ಇದು ಅನ್ಯೋನ್ಯತೆ ಅಲ್ಲ.
ಕೆಲವು ಸರಿ ನೋಡಿ, ಶುಭ ಸಂದೇಶ ಸಾರುವವನನ್ನು ನೋಡಿ ಶುಭ ಸಂದೇಶ ಸಾರುವವನಿಗೆ ಅಸೂಯೆ ಉಂಟಾಗುತ್ತದೆ. ಪ್ರಾರ್ಥಿಸುವವನನ್ನು ನೋಡಿ ಪ್ರಾರ್ಥಿಸುವವನಿಗೆ ಅಸೂಯೆ ಉಂಟಾಗುತ್ತದೆ. ಸ್ತುತಿಸುವವನನ್ನು ನೋಡಿ ಸ್ತುತಿಸುವವನಿಗೆ ಅಸೂಯೆ ಉಂಟಾಗ್ತದೆ. ಹಾಡುವವನನ್ನು ನೋಡಿ ಹಾಡುವವನಿಗೆ ಅಸೂಯೆ ಉಂಟಾಗ್ತದೆ. ಹೌದಲ್ಲ? ಇದೇ ಇವತ್ತಿನ ಜೀವಿತದಲ್ಲಿ ನಡೀತಾ ಇರುವಂಥದ್ದು. ಕಾರಣ ಅನ್ಯೂನತೆ ಇಲ್ಲ, ಕೆಟ್ಟತನ. ಈ ಕೆಟ್ಟತನಗಳಿಂದ ನಾವು ಹೊರಗೆ ಬರಬೇಕು, ಅನ್ಯೋನ್ಯವಾಗಿ ನಾವು ಜೀವಿಸಬೇಕು. ಮಾತ್ರವಲ್ಲ, ಮತ್ತೆ ನಾವು ಮುಂದುವರಿಸಬೇಕಾದ್ರೆ ವಾಕ್ಯ ಹೇಳ್ತದೆ, ತಮ್ಮಲ್ಲಿದ್ದದ್ದನ್ನು ಹದವಾಗಿ ಹಂಚಿಕೊಳ್ಳುತ್ತಾ ಇದ್ದರು. ತಮ್ಮಲ್ಲಿ ಏನಿದೆಯೋ ಅದನ್ನು ಹದವಾಗಿ ಹಂಚಿಕೊಳ್ತಾ ಇದ್ರು. ಅದು ಊಟವಾಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಪಾನವಾಗಿರ್ಬೋದು, ಏನೇ ಆಗಿರ್ಬೋದು, ತಮ್ಮಲ್ಲಿರುವುದನ್ನು ಹಂಚಿಕೊಳ್ತಾ ಇದ್ರು. ಪರಸ್ಪರ ಒಬ್ಬರಿಗೊಬ್ಬರು ಹಂಚಿಕೊಳ್ತಾ ಇದ್ರು. ಈ ಹಂಚಿಕೊಳ್ಳುವ ಸ್ವಭಾವ ನಮ್ಮಲ್ಲಿದೆಯಾ? ಅವರು ತಮ್ಮ ನೋವುಗಳನ್ನು ಹಂಚಿಕೊಳ್ತಾ ಇದ್ರು, ತಮ್ಮ ಭಾರಗಳನ್ನು ಹಂಚಿಕೊಳ್ತಾ ಇದ್ರು, ತಮ್ಮ ವೇದನೆಗಳನ್ನು ಹಂಚಿಕೊಳ್ತಾ ಇದ್ರು, ತಮ್ಮ ದುಃಖಗಳನ್ನು ಹಂಚಿಕೊಳ್ತಾ ಇದ್ರು, ತಮ್ಮ ಕಣ್ಣೀರನ್ನು ಹಂಚಿಕೊಳ್ತಾ ಇದ್ರು, ತಮ್ಮ ಭಯಗಳನ್ನು ಹಂಚಿಕೊಳ್ತಾ ಇದ್ರು. ಪರಸ್ಪರ ಒಬ್ಬರಿಗೊಬ್ಬರು ಹಂಚಿಕೊಳ್ತಾ ಇದ್ರು. ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ? ಹಂಚಿಕೊಳ್ತಾ ಇದ್ದೇವಾ? ಸೆಂಟ್ ಮೇರಿ ಚರ್ಚ್ನ ಪ್ರಾರ್ಥನಾ ತಂಡದ ವಿಶ್ವಾಸಿಗಳೇ, ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿ. ನನ್ನನ್ನು ನಾನು ಪರಿಶೀಲಿಸಿಕೊಳ್ಳಬೇಕು. ಹಾಗೂ ಈ ಧ್ಯಾನವನ್ನು ಧ್ಯಾನಿಸುತ್ತಿರುವಂತಹ ಪ್ರತಿಯೊಬ್ಬರು ನಾವು ಪರಿಶೀಲಿಸಿಕೊಳ್ಳಬೇಕು. ನಾನು ಯಾವ ವಿಧದಲ್ಲಿ ನನ್ನಲ್ಲಿರುವುದನ್ನು ನಾನು ಹಂಚಿಕೊಳ್ಳಿಕ್ಕೆ ಸಿದ್ಧನಾಗುವಾಗ ನನಗಾಗಿ ಪ್ರಾರ್ಥಿಸುವವರು ನನ್ನ ಮುಂದೆ ಇರುತ್ತಾರೆ. ದೇವರು ನಿನ್ನಗಾಗಿ ಪ್ರಾರ್ಥಿಸುವ ವ್ಯಕ್ತಿಗಳನ್ನು ನಿನ್ನ ಮುಂದೆ ಇಡುತ್ತಾರೆ. ಮತ್ತೆ ನಾವು ವಾಕ್ಯದಲ್ಲಿ ಮುಂದುಗುಟ್ಟಿ ಹೋಗುವಾಗಲೇ ಹೇಳ್ತದೆ, ಅವರು ತಮ್ಮ ಆಸ್ತಿ ಪಾಸ್ತಿಗಳನ್ನ ಮಾರಿ ಬಂದ ಹಣವನ್ನು ಅವರವರ ಅವಶ್ಯಕತೆಗೆ ತಕ್ಕಂತೆ ಎಲ್ಲರಿಗೂ ಹಂಚುತ್ತಾ ಇದ್ರು. ಈ ಕಾರ್ಯ ನೀವು ಯಾರು ಮಾಡಲಿಕ್ಕೆ ಹೋಗಬೇಡಿ. ಅಲ್ಲಿ ಅವತ್ತು ಪ್ರೇಷಿತರು ಮಾಡ್ತಾ ಇದ್ರು. ಅವರ ಆಸ್ತಿ ಪಾಸ್ತಿನ ಮಾರಿ ಎಲ್ಲರೂ ತಮಗೆ ಇಷ್ಟ ಬಂದದನ್ನ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುವುದಕ್ಕಾಗಿ ಹಂಚಿಕೊಳ್ತಾ ಇದ್ರು. ಒಬ್ಬರದಾದ ಬಳಿಕ ಇನ್ನೊಬ್ಬರದಾದ ಬಳಿಕ ಇನ್ನೊಬ್ಬರ ಬಳಿಕ ನಾನು ಕೊಡಬೇಕು, ಅಯ್ಯೋ ನಾನು ಸೇವೆ ಮಾಡಬೇಕು, ನಾನು ದೇವರ ಸಾಮ್ರಾಜ್ಯನು ಸಾರಬೇಕು, ನಾನು ದೇವರ ವಾಕ್ಯವನ್ನು ಸಾರಬೇಕು, ಅದರಿಂದ ಅವ್ರು ನನ್ನ ಜೊತೆ ಸಾರ್ತಾ ಇದ್ದಾರೆ, ಅದರಿಂದ ಅವರಿಗೆ ಹಸಿವಿನ ನಿಲ್ಲಬಾರದು, ಕೊರತೆ ಅವರಿಗೆ ಬರಬಾರದು, ಪ್ರಯಾಣಕ್ಕೆ ಕೊರತೆ ಬರಬಾರದು ಎಂಬುದಾಗಿ ಏನ್ ಮಾಡ್ತಾ ಇದ್ರು? ಅವರು ಹಂಚಿಕೊಳ್ತಾ ಇದ್ರು. ಆಸ್ತಿ ಪಾಸ್ತಿನೇ ಮಾರಿ ಹಂಚಿಕೊಳ್ತಾ ಇದ್ರು. ಸ್ವಾರ್ಥ ಅವರಲ್ಲಿರಲಿಲ್ಲ, ನಾನು ನನ್ನದೇ ಎಂಬುದು ಅವರಲ್ಲಿರಲಿಲ್ಲ. ಆದ್ರೆ ಇವತ್ತು ನನ್ನನ್ನ ಮತ್ತು ನಿಮ್ಮನ್ನ ಕುರಿತು ಚಿಂತಿಸುವಾಗ ಆಲೋಚಿಸಿ ನೋಡಿ, ನಮ್ಮ ಕೈಯಲ್ಲಿರುವುದನ್ನು ನಾವು ಕೊಡ್ಲಿಕ್ಕೆ ಸಿದ್ಧರಾಗಿದ್ದೇವಾ? ನಮ್ಮ ಕೈಯಲ್ಲಿರುವುದನ್ನು ಕೊಡ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವಾ? ಖಂಡಿತವಾಗಿಯೂ ಇಲ್ಲ. ಏನೋ 10 ರೂಪಾಯಿ ಇದೆ ಬೇಕಾ, ಕೊನೆಯ ಪಕ್ಷ 100 ರೂಪಾಯಿ ಇದೆ ಬೇಕಾ, ಸರಿಯಪ್ಪ, ಇಲ್ಲಪ್ಪ ಒಂದು 500 ರೂಪಾಯಿ ಕೊಡ್ತೀನಪ್ಪ, ಅಷ್ಟೇ ಕೊಟ್ರೆ, ಇಲ್ಲಾಂದ್ರೆ ಇಲ್ಲ. ನೋಡಿ, ಇಲ್ಲಿ ಸಂಪೂರ್ಣವಾಗಿ ಹಂಚಿಕೊಳ್ತಾ ಇದ್ರು ಪ್ರಿಯರೇ. ಮಾತ್ರವಲ್ಲ, ಮತ್ತೆ ನಾವು ನೋಡ್ತೇವೆ, ದಿನಂಪ್ರತಿಯವರು ಒಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರುತ್ತಾ ಇದ್ರು. ಹಾಲೆಲೂಯಾ, ಆಮೆನ್, ಆಮೆನ್, ಆಮೆನ್. ಮನಸ್ಸಿನಲ್ಲಿ ಹೇಳಿ, ದೇವರಿಗೆ ಸ್ತೋತ್ರ ಹೇಳಿ. ನೋಡಿ, ಅಂತ ಒಬ್ಬ ಪ್ರೇಷಿತನಾಗಿ, ಒಬ್ಬ ಸಭಾ ಪಾಲಕನಾಗಿ, ಒಬ್ಬ ದೇವರ ವಾಕ್ಯವನ್ನು ಅರಿತವನಾಗಿ, ಒಬ್ಬ ಮಧ್ಯಸ್ಥ ಪ್ರಾರ್ಥನಾ ತಂಡದವನಾಗಿರುವವನ ಸ್ವಭಾವಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಈ 8ನೇ ಸ್ವಭಾವವನ್ನು ನಾವು ನೋಡ್ತೇವೆ. ದಿನಂಪ್ರತಿ ಅವರು ಒಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರ್ತಾ ಇದ್ರು. ಇಲ್ಲಿ ಒಮ್ಮನಸ್ಸಿನಿಂದ ದಿನಂಪ್ರತಿ ಅಲ್ಲ, ವಾರಕ್ಕೆ ಒಮ್ಮೆ ಸೇರ್ಲಿಕ್ಕೂ ಕಷ್ಟನೇ. 10 ಸಾರಿ ಫೋನ್ ಮಾಡಬೇಕು, 10 ಸಾರಿ ಫೋನ್ ಮಾಡಬೇಕು. ಎಲ್ಲಿದ್ದೀರಿ, ಹೇಗಿದ್ದೀರಿ, ನಾ ಬರ್ತೀನಿ. ಒಮ್ಮನಸ್ಸು. ಪ್ರಿಯರೇ, ನಾವು ಚಿಂತಿಸಬೇಕು, ನಾವೊಬ್ಬೊಬ್ಬರು ಚಿಂತಿಸಬೇಕು. ನಾವು ದೇವರ ಮುಂದೆ ಕುಳಿತುಕೊಳ್ಳುವಾಗ ಒಮ್ಮನಸ್ಸಿನಿಂದ ನಾವು ಕುಳಿತುಕೊಳ್ಳಬೇಕು. ನಾವು ಒಮ್ಮನಸ್ಸಿನಿಂದ ಕುಳಿತುಕೊಳ್ಳೋದಿಲ್ಲ. ಒಮ್ಮನಸ್ಸು ನಮಗಿಲ್ಲ. ನಮ್ಮದೇ ಆದಂತಹ ಕೊರತೆಗಳೇ ನಮ್ಮ ತಲೆಯ ತುಂಬ, ನಮ್ಮದೇ ಆದಂತಹ ಚಿಂತೆಗಳೇ ನಮ್ಮ ತಲೆಯ ತುಂಬ. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ನಾವು ನಾವು ಪ್ರಾರ್ಥನಾ ಕೂಟದಲ್ಲಿ ಒಂದಾಗುವಾಗ ಒಮ್ಮನಸ್ಸಿನಿಂದ ನಾವು ಒಂದುಗೂಡಬೇಕು. ನಾನು ದೇವರ ಮುಂದೆ ಹೋಗಬೇಕು, ನಾನು ನನ್ನ ದೇವರ ಮುಂದೆ ಹೋಗಬೇಕು, ನಾನು ನನ್ನ ದೇವರಲ್ಲಿ ಪ್ರಾರ್ಥಿಸಬೇಕು, ನಾನು ನನ್ನ ಪರರಿಗಾಗಿ ಪ್ರಾರ್ಥಿಸಬೇಕು. ನನಗಾಗಿ ಪ್ರಾರ್ಥಿಸಿ ಎಂದು ಹೇಳಿದ್ದಾರೆ, ಅವರಿಗಾಗಿ ಪ್ರಾರ್ಥಿಸಬೇಕು. ಅಯ್ಯೋ, ರೋಗಾವಸ್ಥೆಯಲ್ಲಿ ಕೇಳಿಕೊಂಡಿದ್ದಾರೆ, ಅವರಿಗಾಗಿ ಪ್ರಾರ್ಥಿಸಬೇಕು. ನನ್ನ ಧರ್ಮಸಭೆಗಾಗಿ ಪ್ರಾರ್ಥಿಸಬೇಕು, ನನ್ನ ವಿಚಾರಣೆಗಾಗಿ ಪ್ರಾರ್ಥಿಸಬೇಕು, ನನ್ನ ವಿಚಾರಣೆ ಗುರುಗಳಿಗಾಗಿ ಪ್ರಾರ್ಥಿಸಬೇಕು. ಅಯ್ಯೋ, ಕಷ್ಟದಲ್ಲಿ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸುವುದಕ್ಕೆ ಒಮ್ಮನಸ್ಸಿನಿಂದ ನಾವು ಸಭೆ ಸೇರಬೇಕೆಂಬುದಾಗಿ ದೇವರ ವಾಕ್ಯ ಕಲಿಸಿಕೊಡ್ತಾ ಇದೆ ಪ್ರಿಯರೇ. ಮತ್ತೆ ನಾವು ಹಾಗೆಯೇ ಪಲಾಯನ ಮಾಡುವಾಗ ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹ ಭೋಜನ ಏರ್ಪಡಿಸಿ ಸಂತೋಷದಿಂದಲೂ ಸಹೃದಯದಿಂದಲೂ ಭಾಗವಹಿಸುತ್ತಾ ಇದ್ದರು. ಹಾಲೆಲೂಯಾ, ಆಮೆನ್, ಆಮೆನ್.
ತಿನ್ನುವುದಕ್ಕಾಗಿ ಎಲ್ಲ ಇಲ್ಲಿ ಕುರಿತು ಹೇಳ್ತಾ ಇರೋದು ಪ್ರಿಯರೇ. ಅವರು ಒಂದಾಗಿ ಸೇರ್ಬೇಕಾದ್ರೆ, ಅವರೆಲ್ಲರೂ ಒಂದಾಗಿ ಸೇರಿ ಪ್ರಾರ್ಥಿಸಬೇಕಾದ್ರೆ ಅವರೇನ್ ಮಾಡ್ತಾ ಇದ್ರು? ಎಲ್ಲರೂ ಒಂದಾಗಿ ಸೇರಿ ಒಳ್ಳೆ ಸಂತೋಷದಿಂದ ಸಹೃದಯದಿಂದ ಅವರಿಗಿರುವುದನ್ನು ಅವರು ಹಂಚಿಕೊಂಡು ತಿಂತಾ ಇದ್ರು. ಅವರಿಗಿರುವುದನ್ನು ಹಂಚಿಕೊಂಡು ತಿಂತಾ ಇದ್ರು. ನೋಡಿ, ಕೆಲವು ಸಾರಿ ನಮ್ಮ ವಿಚಾರಣೆಗಳಲ್ಲಿ ಹಬ್ಬ ಮಾಡ್ತೀರಲ್ವಾ, ಹಬ್ಬ ಮಾಡೋರಿದ್ದೀರಿ ಅಥವಾ ಪ್ರಾರ್ಥನೆಗೆ ಕರೆಯೋರಿದ್ದೀರಿ. ಒಂದು ಪ್ರಾರ್ಥನೆ ಮಾಡುವಾಗ ಎಲ್ಲರೂ ಬರುವಾಗ ಒಂದು ತಿನ್ಲಿಕ್ಕೆ ಒಂದು ಪಪ್ಸು ಒಂದು ಸ್ನ್ಯಾಕ್ಸು ಕೊಟ್ಟು ನಾವು ಸಂತೋಷ ಪಡಿಸೋದನ್ನು ನಾವು ನೋಡ್ತೀವಲ್ವರ. ಇದನ್ನ ಹೇಳುದು ನಾವು ಸಭೆ ಸೇರುವಾಗ ಸಹೃದಯದಿಂದ ಆ ಸಹಭೋಜನದಲ್ಲಿ ನಾವು ಒಂದಾಗಬೇಕು. ಸಂತೋಷದಿಂದ ಸಹೃದಯದಿಂದ ನಾವು ಭಾಗವಹಿಸಬೇಕು. ಯಾವ ಮನಸ್ತಾಪಗಳಿಲ್ಲದೆ, ಯಾವ ಕೊರತೆಗಳಿಲ್ಲದೆ, ಯಾವ ಚಿಂತೆಗಳಿಲ್ಲದೆ ನಾವು ಅವುಗಳಲ್ಲಿ ಒಂದಾಗಬೇಕು ಪ್ರಿಯರೇ. ಮತ್ತೆ ನಾವು ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕಾದ್ರೆ ವಾಕ್ಯ ಹೇಳ್ತದೆ, ದೇವರನ್ನು ಸ್ತುತಿಸುತ್ತಾ ಸಕಲರಿಗೆ ಅಚ್ಚುಮೆಚ್ಚಾಗಿ ಮಾಡುತ್ತಾ ಇದ್ದರು. ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಆಮೆನ್. ಪ್ರಿಯರೇ, ಇದು ಒಬ್ಬ ವಿಶ್ವಾಸಿಯ ಪಾತ್ರ. ವಿಶ್ವಾಸಿಯ ಪಾತ್ರ. ಎಷ್ಟು ಜನಕ್ಕೆ ಈ ಸ್ವಭಾವ ನಮಗಿದೆ? ಎಷ್ಟು ಜನರಲ್ಲಿ ಈ ಸ್ವಭಾವ ಇದೆ? ಯೋಚನೆ ಮಾಡಿ ನೋಡಿ. ಎಲ್ಲ ದೇವರನ್ನ ಸ್ತುತಿಸುತ್ತಾ ಎಲ್ಲರಿಗೂ ಅಚ್ಚುಮೆಚ್ಚಾಗಿ ಬಾಳುವುದು. ಒಬ್ಬರಿಗೆ ಮಾತ್ರ ಅಲ್ಲ, ಅಯ್ಯೋ ಫಾದರ್ ಇದ್ದಾರಪ್ಪ, ಅವರಿಗೆ ನಾ ಮೆಚ್ಚುಗೆಯಿಂದ ಬಾಳಿದ್ರೆ ಸಾಕಪ್ಪ, ಅಯ್ಯೋ ಆ ಬ್ರದರಿಗೆ ಮಾತ್ರ ನಾನು ಮೆಚ್ಚುಗೆಯಿಂದ ಬಾಳಿದ್ರೆ ಸಾಕಪ್ಪ, ಅಯ್ಯೋ ಆ ಅಣ್ಣನಿಗೆ ಮಾತ್ರ, ಆ ಅಕ್ಕನಿಗೆ ಮಾತ್ರ, ನನಗೆ ಬೇಕಾದವರಿಗೆ ಮಾತ್ರ, ಅಯ್ಯೋ ಅವರಿಗೆ ಮಾತ್ರ ಅಚ್ಚುಮೆಚ್ಚು. ನಾನು ಅವ್ರ ಜೊತೆ ನಾನು ಹೋಗೋದಿಲ್ಲಪ್ಪ, ಆ ಮನುಷ್ಯ ಸರಿ ಇಲ್ಲಪ್ಪ, ಆ ರೊಸಾರಿ ಸರಿ ಇಲ್ಲಪ್ಪ, ಅಯ್ಯೋ ಅವ್ರು ಹಾಗೆ ಮಾತನಾಡ್ತಾರಪ್ಪ, ಅವ್ರು ಹೀಗೆ ಮಾತನಾಡ್ತಾರಪ್ಪ, ಅದಲ್ಲ, ಅಯ್ಯೋ ಆ ಫಾದರ್ ಹೀಗೆಪ್ಪ, ಆ ಬ್ರದರ್ ಹೀಗೆಪ್ಪ, ಆ ಸಿಸ್ಟರ್ ಹೀಗೆಪ್ಪ. ಇಲ್ಲ, ವಾಕ್ಯ ಹೇಳ್ತಾ ಇದೆ ಸಕಲರಿಗೆ ಅಚ್ಚುಮೆಚ್ಚುಗೆ ಆಗಿ ಬಾಳಬೇಕು. ಒಬ್ಬರ ಹತ್ರ ಮಾತ್ರ ಬಕೆಟ್ ಹಿಡಿಯುವುದಲ್ಲ, ಒಬ್ಬರನ್ನ ಮಾತ್ರ ಹಿಂಬಾಲಿಸಿ ಬರೀ ಹೊಗಳ್ತಾ ಹೋಗ್ತಾರೆ ಕೆಲವರು. ನಮ್ಮ ಬ್ರದರು, ನಮ್ಮ ಸಿಸ್ಟರು, ನಮ್ಮ ಬ್ರದರು, ನಮ್ಮ ಸಿಸ್ಟರು, ನಮ್ಮ ಫಾದರು, ಹಾಗೆ ಎತ್ತಿ 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 ಹೋಗಿ ಕೊನೆಗೆ ಮೇಲಿಂದ ರಪ್ಪನ ಕೆಳಗೆ ಬಿಟ್ಟುಬಿಡ್ತಾರೆ. ಇದು ನಮ್ಮ ಸ್ವಭಾವ. ಆದರೆ ಅಚ್ಚುಮೆಚ್ಚಾಗಿ ಬಾಳಬೇಕು. ನಾವು ಸ್ಮರಿಸಬೇಕು, ಅವರೆಷ್ಟು ಒಳ್ಳೆಯವರಪ್ಪ, ನನಗಾಗಿ ನನ್ನನ್ನು ಎಷ್ಟು ಪ್ರೀತಿಸ್ತಾರೆ, ನನಗೆಷ್ಟು ಒಳ್ಳೆಯದಾಗಿ ಮಾತನಾಡ್ತಾರೆ, ನನ್ನ ಮೇಲೆ ಎಷ್ಟು ಗೌರವವನ್ನು ಕೊಡ್ತಾರೆ, ನನ್ನನ್ನು ಎಷ್ಟು ಸಾಂತ್ವನ ಕೊಡ್ತಾರೆ. ಅದರಿಂದ ನಾನು ಅವರನ್ನು ಪ್ರೀತಿಸಬೇಕು. ಯಾವುದು ಪ್ರೀತಿ? ದೈವ ಪ್ರೀತಿ. ದೈವ ಪ್ರೀತಿಯನ್ನು ತೋರು ಅಚ್ಚುಮೆಚ್ಚಾಗಿ ನಾವು ಬಾಳಬೇಕು. ಮತ್ತೆ ನಾವು ಮುಂದುವರಿಸಿ ಹೋಗ್ಬೇಕಾದ್ರೆ 11ನೇಯಾಗಿ ನಾವು ನೋಡ್ತೇವೆ, ಜೀವೋದ್ಧಾರವನ್ನು ಹೊಂದಿದವರನ್ನೆಲ್ಲ ಪ್ರಭು ಈ ಸಭೆಗೆ ದಿನ ದಿನ ಸೇರಿಸಿಕೊಳ್ಳುತ್ತಾ ಇದ್ದರು. ಈ 11ನೇದು ದೇವರು ಮಾಡುವ ಕಾರ್ಯ, ಪವಿತ್ರಾತ್ಮರು ಮಾಡುವ ಕಾರ್ಯ. ಯಾವಾಗ ಜೀವೋದ್ಧಾರನ ಹೊಂದಲಿಕ್ಕೆ ನಾವು ಪ್ರಾರಂಭ ಮಾಡುತ್ತೇವೋ, ಯಾವಾಗ ಯೇಸುವನ್ನ ನಿಜವಾಗಿ ನಾವು ಕಂಡುಕೊಳ್ಳಲಿಕ್ಕೆ ನಾವು ಯತ್ನಿಸ್ತೇವೋ, ಯಾವಾಗ ನಮಗೆ ದಾಹವು ನಮ್ಮ ಹೃದಯದಲ್ಲಿ ಒಂದಲಾಗಿ ಹರಿಯುತ್ತದೋ, ಆಗ ನಾವು ದೇವರು ನಮ್ಮ ಮುಂದೆ ಇಡುವಂತಹ ಸಭೆಯನ್ನ ದಿನೇ ದಿನೇ ಕಟ್ಟಿ ಎಬ್ಬಿಸ್ತೇವೆ. ನಮ್ಮ ವಿಚಾರಣೆಯನ್ನು ಕಟ್ಟಿ ಎಬ್ಬಿಸಲಿಕ್ಕಾಗಿ ನಾವು ಸಭೆ ಸೇರ್ತೇವೆ, ಮತ್ತೊಬ್ಬರನ್ನ ಸೇರಿಸಿಕೊಳ್ತೇವೆ. ನೀನು ಬಾ, ನೀನು ಬಾ, ನೀನು ಬಾ, ನೀನು ಬಾ ಎಂಬುದಾಗಿ ಚಿಂತಿಸಬೇಕು. ಹೀಗಿರುವಾಗ ಇಂದು ಧರ್ಮಸಭೆ ಈ ಸಭೆ ಸ್ಟ್ರೀಮ್ ನಿಮ್ಮೆಲ್ಲರನ್ನ ಆಹ್ವಾನಿಸ್ತಾ ಇದೆ. ಬನ್ನಿ, ಪ್ರಾರ್ಥಿಸಿರಿ. ಬನ್ನಿ, ನಿಮ್ಮ ವಿಚಾರಣೆಯಲ್ಲಿ ಪ್ರಾರ್ಥಿಸಿರಿ, ನಿಮ್ಮ ಪ್ರಾರ್ಥನಾ ತಂಡಗಳಲ್ಲಿ ಪ್ರಾರ್ಥಿಸಿರಿ, ನಿಮ್ಮ ಊರುಗಳಿಗಾಗಿ ಪ್ರಾರ್ಥಿಸಿ, ಧರ್ಮಸಭೆಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಧರ್ಮಸಭೆ ರಿನ್ಯೂವಲ್ ನಮಗೆ ಕರೆಯನ್ನು ಕೊಡ್ತಾ ಇದೆ. ಅದರ ಕರೆಯಾಗಿದೆ ಈ ದಿನ ನೀವು ಧ್ಯಾನಿಸುತ್ತಿರುವಂತಹ ಈ ಧ್ಯಾನ, ಹಾಗೂ ನೀವು ಪ್ರಾರ್ಥಿಸಿದಂತಹ ಪ್ರಾರ್ಥನೆ, ಹಾಗೂ ಅನ್ಯೋನ್ಯವಾಗಿ ಒಂದು ಸೇರಿರುವಂತಹ ಈ ಒಂದು ಮನೋಭಾವನೆ. ಪ್ರಿಯರೇ, ಅದರಿಂದ ಕೇಳಿದ ವಾಕ್ಯವನ್ನು ಸುಮ್ಮನೆ ಬಿಟ್ಟು ಬಿಡಬೇಡಿ. ಈ ಒಂದು ಪ್ರಬೋಧನೆ ನೀವು ಕೇಳಬೇಕಾದ್ರೆ ಇದನ್ನು ನೀವು ಫೇಸ್ಬುಕ್ಕಲ್ಲೂ ಕೇಳ್ಬೋದು, ಯೂಟ್ಯೂಬಲ್ಲೂ ಕೇಳ್ಬೋದು. ಯಾಕೆಂದರೆ ನಿಮ್ಮ ಮುಂದೆ ಪ್ರಬೋಧಿಸ್ತಾ ಇದ್ದೇನೆ, ಇದು ಲೈವ್ ಆಗಿ ಹೋಗ್ತಾ ಇದೆ, ಹಾಗೆಯೇ ಲೈವ್ ಆಗಿ ಹೋಗ್ತಾ ಇದೆ, ಆನ್ಲೈನಲ್ಲಿ ಲೈವ್ ಆಗಿದೆ. ನೀವು ಇನ್ನೊಮ್ಮೆ ಹೋಗಿ ಈ ಧ್ಯಾನವನ್ನು ಕೇಳಬಹುದು. ನಿಮಗೆ ಬೇಕು ಅಂತ ಹೇಳಿದ್ರೆ ಲಿಂಕ್ ನಾನು ನಿಮಗೆ ಕಳಿಸಿಕೊಡ್ತೇನೆ. ಅದರ ಪ್ರಿಯರೇ, ನಾವು ಬರೀ ಕೇಳುವುದಲ್ಲ, ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಏನು ಹೇಳ್ತು? ಮೊದಲನೇ ವಾಕ್ಯ, ಭಕ್ತ ವಿಶ್ವಾಸಿಗಳ ಪ್ರೇಷಿತರ ಬೋಧನೆಯನ್ನು ಕೇಳುವುದರಲ್ಲಿ ನಿರತರಾಗಿದ್ದರು. ನಾವು ಯಾರೇ ಸಾರಿದ್ರು ನಾವು ಕೇಳಲಿಕ್ಕೆ ರೆಡಿಯಾಗಿರಬೇಕು, ಕೇಳಬೇಕು. ಏನು ದೇವರು ನನ್ನೊಂದಿಗೆ ಮಾತನಾಡ್ತಾ ಇದ್ದಾರೆ, ದೇವರ ವಾಕ್ಯ ನನ್ನೊಂದಿಗೆ ಏನನ್ನ ಮಾತನಾಡ್ತಾ ಇದೆ ಕೇಳಬೇಕು. ಅದರಿಂದ ಕೇಳಿ ಪ್ರಾರ್ಥಿಸಿ, ನನಗಾಗಿ ಪ್ರಾರ್ಥಿಸಿ, ನಮ್ಮ ಸರ್ವಿಸ್ ಟೀಮ್ಗಾಗಿ ಪ್ರಾರ್ಥಿಸಿ. ದೇವರು ನಿಮ್ಮೆಲ್ಲರನ್ನ